ಹಲೋ ಬೆಸ್ಟೀಸ್, ಎಲ್ಲರೂ ಹೆಂಗಿದ್ದೀರಾ? ನಾನು ಸೂಪರ್ ಆಗಿದ್ದೇನೆ. ಇವತ್ತಿನ ಈ ವಿಡಿಯೋ ಬಂದು ಪೀಸ್ಫುಲ್ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಬ್ಯಾಂಗ್ಳೂರಲ್ಲಿ ಈಗಾಗಲೇ ಕೆಲವೊಂದು ಟ್ರೀಸ್ ಫ್ಲವರಿಂಗ್ ಸ್ಟಾರ್ಟ್ ಮಾಡಿದ್ದಾವೆ. ಕೆಲವೊಂದು ಕ್ಲಿಪ್ಸ್ ಇದೆ ನನ್ನ ಹತ್ರ, ನೋಡಿ. ನನಗಂತೂ ತುಂಬ ಇಷ್ಟ ಈ ಟ್ರೀಸ್ ಫ್ಲವರಿಂಗ್ಸು. ಇದೆಲ್ಲ ನೋಡೋದಕ್ಕೆ ಎಷ್ಟು ಸೂಪರ್ ಆಗಿರುತ್ತೋ. ಸೊ ನೀವೇನಾದರೂ ಗಿಡ ಬೆಳೆಸ್ಬೇಕು ಅಂತಿದ್ರೆ ಇದೇ ರೈಟ್ ಟೈಮ್. ಈಗ ಸ್ಟಾರ್ಟ್ ಮಾಡ್ಕೋಬೋದು ಪ್ರೊಪಗೇಷನ್. ಸೊ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಇವತ್ತು ಮಾರ್ನಿಂಗ್ ಓನ್ಲಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕಿಂತ ನನಗೆ ತುಂಬಾ ಟೈಮ್ ಇತ್ತು. ಸೊ ಹಂಗಾಗಿ ನಾನು ಎಲ್ಲ ಕೆಲಸನೂ ತುಂಬಾ ಪೀಸ್ಫುಲ್ಲಿಂದ ಮಾಡಿಕೊಂಡೆ. ಎಲ್ಲರಿಗೂ ಯಾವುದಾದ್ರೂ ಒಂದು ಗೋಲ್ ಆದರೂ ಇಟ್ಕೊಂಡಿರ್ತೇವೆ. ಕೆಲವೊಮ್ಮೆ ಅದನ್ನು ರೀಚ್ ಆಗೋಕ್ಕಾಗಲ್ಲ. ಸೊ ಕೆಲವರು ಡ್ರಾಪ್ ಮಾಡ್ತಾರೆ, ಇನ್ನು ಕೆಲವರು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ ಅದ್ರಿಗೋಸ್ಕರನೇ. ಸೊ ನಾನೇನು ಹೇಳ್ತೀನಿ ಅಂದರೆ, ಕನ್ಸಿಸ್ಟೆನ್ಸಿ ಇದ್ದರೆ, ನಮ್ಮ ಗೋಲ್ಗೋಸ್ಕರ ವರ್ಕ್ ಮಾಡ್ತಾ ಇದ್ರೆ ಕಂಟಿನ್ಯೂಸ್ ಆಗಿ ಖಂಡಿತ ನಾವು ಆ ಗೋಲ್ನ ರೀಚ್ ಆಗ್ತೀವಿ. ನಾವು ಕಂಟಿನ್ಯೂಸ್ ಆಗಿ ನಮ್ಮ ಗುರಿ ಕಡೆ ಕೆಲಸ ಮಾಡೋದ್ರಿಂದ ನಮಗೆ ಸಾಕಷ್ಟು ಹೊಸ ಹವ್ಯಾಸಗಳು ಇಂಪ್ಲಿಮೆಂಟ್ ಮಾಡ್ಕೊತೀವಿ. ಅದು ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಾವು ನಮ್ಮ ಗುರಿನ ತಲುಪಬೇಕಂದ್ರೆ ತುಂಬಾ ಪೇಷನ್ಸ್ ಬೇಕು. ಪೇಷನ್ಸಿಂದ ನಾವು ಸೊ ಕನ್ಸಿಸ್ಟೆನ್ಸಿಯಿಂದನೇ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾಯಿದ್ರೆ ಖಂಡಿತ ಒಂದಿನ ರೀಚ್ ಆಗ್ತೀವಿ. ಕೆಲವೊಮ್ಮೆ ತುಂಬಾ ಟೈಮ್ ತಗೊಳುತ್ತೆ, ಕೆಲವೊಮ್ಮೆ ಬೇಗನೆ ಆಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ದ ಎಕ್ಸ್ಪೀರಿಯನ್ಸ್ ಆ ಕೆಲಸದ ಬಗ್ಗೆ ಇರೋದು. ಸೊ ನಾವು ಕಂಟಿನ್ಯೂಸ್ ಆಗಿ ಕೆಲಸ ಅದ್ರ ಕಡೆನೇ ಮಾಡೋದ್ರಿಂದ ಯಾವುದೇ ಅಬ್ಸ್ಟ್ರಕಲ್ಸ್ ಬಂದ್ರೂ ಓವರ್ಕಮ್ ಮಾಡ್ತೇವೆ. ಅದು ಈಸಿಯಾಗಿ ಓವರ್ಕಮ್ ಮಾಡ್ತೇವೆ. ಯಾವುದೇ ರೀತಿಯ ಕಷ್ಟ ಅನಿಸಲ್ಲ, ಫುಲ್ ಫೋಕಸ್ಡಲ್ಲಿ ಇರ್ತೇವಲ್ಲ. ಸೊ ಆ್ಯಂಡ್ ನಾವು ಮಾಡೋ ಕೆಲಸನ ಟ್ರ್ಯಾಕ್ ಮಾಡಬೇಕಾಗತ್ತೆ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಟ್ರ್ಯಾಕಿಂಗ್ ಇದ್ದರೆ ರಿಸಲ್ಟ್ಸ್ ಬೇಗ ಈಸಿಯಾಗಿ ಸಿಗುತ್ತೆ ನಮಗೆ. ಸೊ ನಾವು ಎಲ್ಲಿ ಬ್ಯಾಕ್ವರ್ಡ್ ಇದ್ದೇವೆ, ಎಲ್ಲಿ ನಾವು ಓವರ್ಕಮ್ ಆಗಬೇಕು ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ. ಇದಾಗಿತ್ತು ನನ್ನ ಮಾರ್ನಿಂಗ್ ವ್ಲಾಗ್. ತುಂಬಾ ಪೀಸ್ಫುಲ್ ಆಗಿತ್ತು. ಆ್ಯಂಡ್ ಈ ಹೂವು ಕಲರ್ ಅಂತೂ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ನಾನು ಟ್ರೈ ಮಾಡ್ತಾ ಇದ್ದೀನಿ ಕ್ಯಾಪ್ಚರ್ ಮಾಡೋಕ್ಕೆ. ಆ್ಯಂಡ್ ಇದ್ರ ಜೊತೆ ಒಂದು ಕಪ್ ಆಫ್ ಟೀ ಕುಡ್ಕೊಂಡು ಪೀಸ್ಫುಲ್ ಮಾರ್ನಿಂಗ್ ವಿತ್ ಮೆಲೋಡಿಯಸ್ ಜೊತೆ ತುಂಬಾ ಪೀಸ್ಫುಲ್ ಆಗಿತ್ತು ನನ್ನ ಮಾರ್ನಿಂಗ್. ಪ್ಲೀಸ್ ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್.